ನಮಸ್ಕಾರ ಸ್ನೇಹಿತರೆ, ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಾರ ಒಂದು ಅದ್ಭುತವಾದ ಡೆಲಿಷಿಯಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ಚಿಕನ್ ಪಾಪ್ಕಾರ್ನ್ ರೆಸಿಪಿ. ನನಗಂತೂ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಸಣ್ಣ ಸಣ್ಣ ಮಕ್ಕಳಾಗಿರ್ಬೋದು ನನಗೆ ಮೆಸೇಜ್ ಮಾಡ್ತಾಯಿದ್ರು, ದೀಪೋಣ ಈ ಚಿಕನ್ ಪಾಪ್ಕಾರ್ನ್ KFC ಮೆಕ್ಡೊನಾಲ್ಡ್ಸಲ್ಲೆಲ್ಲ ಚಿಕನ್ ಪಾಪ್ಕಾರ್ನ್ ಅಂತ ಸಿಗುತ್ತೆ, ಚಿಕನ್ ನಗೇಟ್ಸ್ ಅಂತ ಸಿಗುತ್ತಲ್ಲ, ಆ ಚಿಕನ್ ಪಾಪ್ಕಾರ್ನ ಇನ್ನು ಸ್ವಲ್ಪ ಸ್ಪೈಸಿಯಾಗಿ ಆ ಥರ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ನಾವು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡು ಅಂತ ತುಂಬ ಜನ ಹುಡುಗರು ಕೇಳಿದರು. ಸೊ ಆ ಒಂದು ಕಾರಣಕ್ಕಾಗಿ ಮನೆಯ ಸೌಕರ್ಯದಲ್ಲಿ ನಿಮಗೆ ಈಸಿಯಾಗಿ ಈ ಒಂದು ಚಿಕನ್ ಪಾಪ್ಕಾರ್ನ್ನ ಎಷ್ಟು ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಮತ್ತಿನ್ಯಾವುದೇ ತಡ ಮಾಡ್ತೀರಾ, ನಡೀರಿ ಈ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಸ್ನೇಹಿತರೆ, ನೀವು ನೋಡ್ತಿರ್ಬೋದು, ಇದು ಮಾಡೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ 500 ಗ್ರಾಮ್ ಅಷ್ಟು ಒಂದು ಬೋನ್ಲೆಸ್ ಚಿಕನ್, ಹೆಚ್ಚು ಕಮ್ಮಿ ಈ ಥರ ಬೈಟ್ ಸೈಜ್ ಪೀಸಸ್ ಇರುತ್ತಲ್ಲ, ಒಂದೊಂದು ಇಂಚಾಗಿ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ. ನೀವು ನೋಡ್ತಿರ್ಬೋದು ಈ ಥರ ಬೈಟ್ ಸೈಜ್ ಪೀಸಸ್ಸಲ್ಲಿ ಇದನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕ್ಲೀನ್ ಆದ ನಂತರ ಇದರಲ್ಲಿ 1 ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಬೇಕಾಗತ್ತೆ, ಹಾಗೆ ಕುಟ್ಟಿರ್ತಕ್ಕಂಥ ಕರಿಮೆಣಸು, ಮತ್ತು 1 ಟೀ ಸ್ಪೂನ್ ಅಷ್ಟು ವಿನೆಗರು, 1 ಸಣ್ಣ ಟೀ ಸ್ಪೂನ್ ಅಷ್ಟು ಲೈಟ್ ಸೋಯಾ ಸಾಸ್ ಇದು, ಮತ್ತು 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಸಾಸು, 1 ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಸಾಸು, ಹಾಗೆ ಇದು ಆನಿಯನ್ ಪೌಡರ್ ಅಂತ ಕರಿತೀವಿ, ಅರ್ಧ ಟೀ ಸ್ಪೂನ್ ಸಾಕು, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಇದನ್ನು 1 ಅವರ್ವರೆಗೂ ಮ್ಯಾರಿನೇಟ್ ಮಾಡುವ. ಈಗ ನೋಡಿ, ಇಲ್ಲಿ ನಾನು ಈ ಒಂದು ಕಪ್ನಲ್ಲಿ 1 ಕಪ್ನಷ್ಟು ಮೈದಾನ ತೊಗೊಂಡಿದ್ದೀನಿ. ಒಳ್ಳೆ ಕ್ವಾಲಿಟಿ ಮೈದಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಥವಾ 2 ಟೀ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರನ್ನು ನಾನು ಹಾಕ್ಕೊಳ್ತೇನೆ. ಹಾಗೆ ಮಿಕ್ಕಿರ್ತಕ್ಕಂಥ ಇನ್ನೂ ಒಂದು ಅರ್ಧದಷ್ಟು ಬ್ಲ್ಯಾಕ್ ಪೆಪ್ಪರ್, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇನ್ನೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಈ ಒಂದು ಚಿಲ್ಲಿ ಪೌಡರ್, ಮತ್ತು ಇದು ತುಂಬ ಇಂಪಾರ್ಟೆಂಟು ಗಾರ್ಲಿಕ್ ಪೌಡರ್ ಅಂತ ಬರುತ್ತೆ, ಆ ಗಾರ್ಲಿಕ್ ಪೌಡರ್ ಒಂದು ಅರ್ಧ ಟೀ ಸ್ಪೂನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋಕೆ ಮಿಕ್ಸ್ ಮಾಡುವ. ನೋಡಿ, ಇವಾಗ ಈ ಪೌಡರ್, ಈ ಒಂದು ಡ್ರೈ ಐಟಮು ಸಹ ರೆಡಿ ಆಗಿದೆ. ಇದನ್ನು ಸಹ ನಾನು ಪಾಕಕ್ಕೆ ಇಟ್ಕೊಳ್ತೇನೆ. ಸೊ ಈಗ ನೋಡಿ, ಪಕ್ಕದಲ್ಲಿ ಈ ಒಂದು ಹಿಟ್ಟನ್ನು ರೆಡಿ ಮಾಡಿಕೊಂಡು ಮಿಕ್ಸನ್ನು ಇಟ್ಕೊಳ್ತೀನಿ, ಮತ್ತು ಇಲ್ಲಿ ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಚಿಕನ್ ಪಕ್ಕದಲ್ಲಿ ಇಟ್ಕೊಂಡು ಈ ಪೀಸಸ್ಸನ್ನು ಒಂದೊಂದಾಗಿ ಇಂಡಿವಿಜುವಲ್ ಆಗಿ ಮಾಡಿ ಈ ಒಂದು ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಚಿಕನ್ ಪೀಸಸ್ನ ನಾನು ಈ ಒಂದು ಡ್ರೈ ಮಿಕ್ಸಲ್ಲಿ ಹಾಕ್ಕೊಳ್ತೇನೆ. ಈಗ ನೋಡಿ, ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದನ್ನು ಡಸ್ಟ್ ಮಾಡ್ತಕ್ಕಂಥದ್ದು, ಇದನ್ನು ಕೋಟ್ ಮಾಡ್ತಕ್ಕಂಥದ್ದು. ನೀವು ಇದನ್ನು ಎಷ್ಟು ಗಟ್ಟಿಯಾಗಿ ನೀವು ನೋಡ್ತಿರ್ಬೋದು, ಇಲ್ಲಿ ನನ್ನ ಕೈಯಲ್ಲಿ ಕಿವುಚಿ ಈ ಹಿಟ್ಟಲ್ಲಿ ನಾನು ಇದನ್ನು ಈ ರೀತಿ ಇದನ್ನು ಕೋಟ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಎಷ್ಟು ಚೆನ್ನಾಗಿ ನೀವು ಇದು ಮಾಡ್ತೀರೋ, ಆ ಒಳಗಡೆ ಇರ್ತಕ್ಕಂಥ ಹಿಟ್ಟೆಲ್ಲ ಈ ಒಂದು ಚಿಕನ್ ಕ್ಯೂಬ್ಸ್ಗೆ ಇಟ್ಕೊಂಡು ತುಂಬ ಚಂದ ಫ್ಲೇವರ್ ಕೊಡೋಕ್ಕೆ ಇದಾಗುತ್ತೆ. ನೋಡಿ, ಇದನ್ನೆಲ್ಲನೂ ನಾನು ಈ ಥರ ಒಂದು ಸ್ಟ್ರೈನರಲ್ಲಿ ಹಾಕ್ಕೊಂಡು ಇದನ್ನು ಎಕ್ಸಸ್ಸನ್ನು ಡಸ್ಟ್ ಮಾಡಿಕೊಂಡು, ಇವಾಗ ಇದನ್ನು ಏನು ಮಾಡ್ತೀನಿ ಅಂತಂದರೆ, ಇಲ್ಲಿ ಒಂದು ಅರ್ಧ ಬೌಲ್ ಅಷ್ಟು ನೀರು ತೊಗೊಂಡು ಈ ನೀರಲ್ಲಿ ಒಂದು 10 ಸೆಕೆಂಡ್ ಇಲ್ಲಿ ಡಿಪ್ ಮಾಡ್ತೀನಿ. ನೀವು ಇದನ್ನು ಬೇಕಾದರೆ ಎಗ್ಗಲ್ಲೂ ಸಹ ಮಾಡ್ಬೋದು. ನಾನು ಎಗ್ ಬದಲು ನಾನು ಜಸ್ಟ್ ವಾಟರಲ್ಲಿ ಮಾಡ್ತಾ ಇದ್ದೀನಿ, ಅದ್ರ ಟೇಸ್ಟ್ ಇನ್ನೂ ಸ್ವಲ್ಪ ಡಬಲ್ ಆಗುತ್ತೆ. ಸೊ ಈಗೇನಾಗುತ್ತೆ, ಇದನ್ನು ನಾನು ಮತ್ತೆ ಇನ್ನೊಂದು ಸತಿ ಈ ಒಂದು ಡ್ರೈ ಫ್ಲೋರ್ ಏನಂತ ಏನಿದೆ, ಈ ಒಂದು ಹಿಟ್ಟೇನಿದೆ, ಈ ಹಿಟ್ಟಿನ ಜೊತೆ ಇನ್ನೊಂದು ಕೋಟನ್ನು ಮಾಡಲಿಕ್ಕೆ ಶುರು ಮಾಡ್ತೀನಿ. ಕಾರಣ ಏನಂತ ಹೇಳಿದ್ರೆ, ಇನ್ನು ಎಕ್ಸ್ಟ್ರಾ ಕ್ರಿಸ್ಪಿ, ಎಕ್ಸ್ಟ್ರಾ ಲೇಯರ್ ಬರುತ್ತಲ್ಲ, ಸೊ ಆ ಒಂದು ಕಾರಣಕ್ಕೆ ನಾನು ಇದನ್ನು ಇನ್ನೊಂದು ಸತಿ ಕೋಟ್ ಮಾಡ್ಕೊಳ್ತೇನೆ. ಇವಾಗ ನೋಡಿ, ಇಷ್ಟೆಲ್ಲ ಆಗಿದೆ. ಇವಾಗ ಎಕ್ಸಸ್ ಆಗಿರ್ತಕ್ಕಂಥ ಹಿಟ್ಟನ್ನೆಲ್ಲ ಈ ರೀತಿ ಡಸ್ಟ್ ಮಾಡಿಕೊಂಡು ನಾನೊಂದು ಪ್ಲೇಟಲ್ಲಿ ಸಪ್ರೇಟ್, ಈ ಪ್ರತಿಯೊಂದು ಸಹ ಇಂಡಿವಿಜುವಲ್ ಆಗಿ ಹೊರಗೆ ಬರಬೇಕು, ಒಂದೊಂದು ಪೀಸಸ್ಸು ಸಹ ಆ ರೀತಿ ಒಂದು ಪ್ಲೇಟಲ್ಲಿ ಅಗಲವಾಗಿ ನಾನು ಇದನ್ನು ಹೊರಗಡೆ ತೆಗೆದುಕೊಳ್ತೇನೆ. ನೋಡ್ತಿದ್ರಲ್ಲ, ಈಗ ಇದು ಪರ್ಫೆಕ್ಟ್ ಆಗಿದೆ. ಇದೇ ರೀತಿ ನಾನು ಪ್ರತಿಯೊಂದು ಪೀಸಸ್ನ ಮಾಡಿ ನಾನು ಪಕ್ಕಕ್ಕೆ ಇಟ್ಕೊಂಡಿರ್ತೇನೆ.
ಬಟ್ ನೆನಪಿರಲಿ, ಯಾವುದೇ ಕಾರಣಕ್ಕೂ ನೀವು ಇದನ್ನ ಇದೇ ರೀತಿ ಮಾಡಬೇಕು. ಲೈಟ್ ಏನಾದರೂ ನೀವು ಕೋಟ್ ಮಾಡಿಬಿಟ್ಟಿದ್ರೆ ಅಂತ ಹೇಳಿದ್ರೆ ಕ್ರಿಸ್ಪಿ ಟೆಕ್ಸ್ಚರ್ ಬರೋದಿಲ್ಲ. ಸೊ ಈಗೆಲ್ಲ ರೆಡಿ ಆಗಿದೆ. ಈಗ ಇಲ್ಲಿ ನೋಡ್ಬೋದು, ಒಂದು ಪ್ಯಾನ್ ತೊಗೊಂಡು ಇದರಲ್ಲಿ ವೆಜಿಟೇಬಲ್ ಆಯಿಲ್, ಎನಿ ವೆಜಿಟೇಬಲ್ ಆಯಿಲ್ನ ಚೆಂದ ಹೀಟ್ ಮಾಡ್ಲಿಕ್ಕೆ ಬಿಟ್ಟಿದ್ದೀನಿ. ಸೊ ಇದು ಎಣ್ಣೆ ಚೆಂದ ಕಾದ ನಂತರ ಈ ಒಂದು ಏನು ಡಸ್ಟ್ ಮಾಡಿದ್ವಲ್ಲ, ಈ ಪೀಸಸ್ನ ಒಂದೊಂದಾಗಿ ಈ ಎಣ್ಣೆಯಲ್ಲಿ, ಬಿಸಿ ಇರ್ತಕ್ಕಂಥ ಎಣ್ಣೆಯಲ್ಲಿ ಹಾಕೊಳ್ಳುವ. ನೋಡಿ, ಇದು ಪರ್ಫೆಕ್ಟಾಗಿ ಇದು ಕುಕ್ ಆಗಲಿಕ್ಕೆ ಸುಮಾರು ಒಂದು 2 ನಿಮಿಷಗಳ ಕಾಲ ಬಿಡಿ. ನೋಡಿ, 2 ನಿಮಿಷ ಆದಮೇಲೆ ಇದು ಸ್ಟ್ರಕ್ಚರ್ ಎಲ್ಲ ಹೋಲ್ಡ್ ಮಾಡಿರುತ್ತೆ. ಈಗ ನೀವು ಒಮ್ಮೆ ಕೈ ಆಡಿಸ್ಬಹುದು. ನೋಡ್ತಿದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ಇದು ಕರೆಕ್ಟಾಗಿ ಕುಕ್ ಆಗ್ತದೆ, ಒಂದಕ್ಕೊಂದು ಸ್ಟಿಕ್ ಆಗ್ತಾ ಇಲ್ಲ. ಈಗ ಇದರ ಅರ್ಥ ಏನಂತ ಹೇಳಿದ್ರೆ ಇದು ಪರ್ಫೆಕ್ಟಾಗಿ ಬಂದಿದೆ ಅಂದ್ಬಿಟ್ಟು ಇದೇನಿದ್ರು ಕೂಡ ಇನ್ನು ಜಸ್ಟ್ ಕುಕ್ ಆಗಬೇಕಷ್ಟೇ. ಈಗ ನೋಡ್ತಿರಲ್ಲ, ಒಳ್ಳೆ ಕಲರ್ ಮತ್ತು ಕ್ರಿಸ್ಪಿ ಟೆಕ್ಸ್ಚರ್ ಬರೋಕ್ಕೆ ಶುರು ಆಗಿದೆ. ಈಗ ಇದನ್ನು ಒಂದು 3 ರಿಂದ 4 ನಿಮಿಷಗಳ ಕಾಲ ಕುಕ್ ಆಗಲಿಕ್ಕೆ ಬಿಡುವ. ನೋಡಿ, ಸುಮಾರು ಒಂದು 4 ನಿಮಿಷ ಆದಮೇಲೆ ನೋಡಿ, ಯಾವುದೇ ಪೀಸಸ್ ಅಡಿಯಲ್ಲಿಲ್ಲ, ಎಲ್ಲ ಅದಷ್ಟಕ್ಕೆ ಅದೇ ಮೇಲೆ ತೇಲ್ತಾ ಇದೆ. ಆ ಬಬಲ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಸೊ ಈಗ ಈ ಫ್ರೈಡ್ ಚಿಕನ್ ಅಂತಕ್ಕಂಥದ್ದು ಪರ್ಫೆಕ್ಟಾಗಿ ಕ್ರಿಸ್ಪಿ ಆಗಿರುತ್ತೆ, ಪರ್ಫೆಕ್ಟಾಗಿ ಕುಕ್ ಸಹ ಆಗಿರುತ್ತೆ. ಸೊ ಇದು ಸಣ್ಣ ಸಣ್ಣ ಪೀಸಸ್ ಇರೋದ್ರಿಂದ ಇದ್ರ ಕುಕಿಂಗ್ ಟೈಮ್ ಸಹ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲನೂ ಒಂದು ಪ್ಲೇಟಲ್ಲಿ ತೊಗೊಂಡ್ರೆ ನೋಡಿ ಮುಗೀತಪ್ಪ, ಇಷ್ಟೇ. ಈ ಒಂದು ಫ್ರೈಡ್ ಚಿಕನ್ಸ್ ಅಂತಕ್ಕಂಥದ್ದನ್ನ ಇನ್ನೊಂದು ಬ್ಯಾಚನ್ನು ಸಹ ಇದೇ ರೀತಿ ನಾನು ಮಾಡ್ಕೊಳ್ತೇನೆ. ನೋಡ್ತಿದ್ರಲ್ಲ, ಈ ಫ್ರೈಡ್ ಚಿಕನ್ ಎಲ್ಲ ರೆಡಿಯಾಗಿದೆ. ಇನ್ನೊಂದು ಟ್ವಿಸ್ಟ್ ಇದೆ. ಸೊ ಇದನ್ನೆಲ್ಲನೂ ಒಂದು ಬೌಲಲ್ಲಿ ಹಾಕ್ಕೊಂಡು ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು, ಹಾಗೆ ಚಾಟ್ ಮಸಾಲ ಒಂದು ಸ್ವಲ್ಪ, ಇವನ್ನೆಲ್ಲ ಹಾಕಿ ಜಸ್ಟ್ ಈ ಥರ ಸ್ಪ್ರಿಂಕಲ್ ಮಾಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆಯದಾಗೆ ಚಂದ ಮಿಕ್ಸ್ ಮಾಡಿ. ಆ ಸೌಂಡ್ ಕೇಳ್ತಾ ಇದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಕ್ರಿಸ್ಪಿ ಇದು ಆಗಿದೆ ಅಂದ್ಬಿಟ್ಟು. ಇಷ್ಟೇಪ್ಪ, ಮನೆಯಲ್ಲಿ ಸಿಂಪಲ್ಲಾಗಿ ಮಾಡ್ಕೊಳ್ತಕ್ಕಂಥ ಈ ಒಂದು ಚಿಕನ್ ಪಾಪ್ಕಾರ್ನ್. ಬರೀ ಚಿಕನ್ ಪಾಪ್ಕಾರ್ನ್ ಅಲ್ಲ, ಸ್ಪೈಸಿ ಆ್ಯಂಡ್ ಕ್ರಿಸ್ಪಿ ಚಿಕನ್ ಪಾಪ್ಕಾರ್ನ್. ಮಕ್ಳಿಗಂದು ತುಂಬಾ ಇಷ್ಟ ಆಗುತ್ತೆ. ನೀವು ಸಣ್ಣ ಸಣ್ಣ ಮಕ್ಳಿಗೆ ಮಾಡ್ಕೊಡ್ಬೇಕಂತ ಹೇಳಿದ್ರೆ ಅವ್ರು ಸ್ವಲ್ಪ ಸ್ಪೈಸಿ ಕಮ್ಮಿ ತಿಂತಾರೆ ಅಂತ ಹೇಳಿದ್ರೆ ಆ ಸ್ಪೈಸ್ ಲೆವೆಲ್ಸ್ ಏನೇನು ನಾನು ಹೇಳಿದ್ನಲ್ಲ, ಚಿಲ್ಲಿ ಪೌಡರ್ ಆಗಿರ್ಬೋದು, ಚಿಲ್ಲಿ ಸಾಸಸ್ ಆಗಿರ್ಬೋದು, ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಬಟ್ ಆ KFC, ಮೆಕ್ಡೊನಾಲ್ಡ್ಸಲ್ಲಿ ನೀವು ಹೋದಾಗ ಸಪ್ಪೆ ಇರುತ್ತೆ, ಅಷ್ಟು ಮಜಾ ಬರೋದಿಲ್ಲ ನಮ್ಮ ಇಂಡಿಯನ್ ರುಚಿ, ನಮ್ಮ ನಾಟಿನ ಅಲ್ಲಿಗೆ. ಸೊ ಈ ರೀತಿ ಒಂದು ವೇರಿಯೇಷನ್ನ ಮಾಡಿ ಸ್ಪೈಸಿ ಅದ್ರ ಜೊತೆಗೇನೆ ಕ್ರಿಸ್ಪಿ ಮತ್ತು ಅಷ್ಟೇ ಟೇಸ್ಟಿಯಾಗಿರ್ತಕ್ಕಂಥ ಈ ಒಂದು ನನ್ನ ಒಂದು ವೇರಿಯೇಷನಲ್ಲಿ ತೋರಿಸಿರ್ತಕ್ಕಂಥ ಚಿಕನ್ ಪಾಪ್ಕಾರ್ನ ಒಮ್ಮೆ ಮಾಡಿ ನೋಡಿ. ಖಂಡಿತ ನಿಮ್ಗೆಲ್ಲರಿಗೂ ಡೆಫಿನೆಟ್ ಆಗಿ ಇಷ್ಟ ಆಗುತ್ತೆ. ಬಾಯಲ್ಲಿ ನೀರು ಉರ್ತಾ ಇದೆ ಈ ರೆಸಿಪಿ ನೋಡ್ತಾ ಇದ್ರೆ. ಯಾಕೆ, ಆ ಟೆಕ್ಸ್ಚರ್ ನೋಡಿ, ಆ ಕಲರ್ ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ಅಂದ್ಬಿಟ್ಟು ನನಗಂತೂ ತಡೆಯೋಕ್ಕಾಗ್ತಿಲ್ಲ. ಸೊ ನನಗನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ, ಬೆಲ್ಲೈಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲಾಗಿ ಸಿಗ್ತಾ ಇರುತ್ತೆ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರುವ ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ, ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.